ಎತ್ಕೊಂಡು ಫಾಲೋ ಅಪ್ ಮಾಡಿ ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ಬಿಡೋದಿಲ್ಲ. ಮೈಸೂರಿನಲ್ಲಿ ಪ್ರತಿಷ್ಠಿತ ಶ್ರೀದೇವಿ ನರ್ಸಿಂಗ್ ಹೋಮ್ಗೆ ಈಗ ಬೀಗ ಜಡಿದಿದ್ದಾರೆ ಅಧಿಕಾರಿಗಳು. ಭ್ರೂಣಗಳ ಸ್ಕ್ಯಾನಿಂಗ್ ಇಮೇಜ್ಗಳನ್ನೇ ಈ ಆಸ್ಪತ್ರೆ ಇಟ್ಕೊಂಡಿಲ್ಲ. 2 ವರ್ಷದಲ್ಲಿ ಮಾಡಲಾದ ಡೇಟಾವನ್ನು ಇಟ್ಟುಕೊಳ್ಳೋದು ಕಡ್ಡಾಯ. ಆದರೆ ಮೈಸೂರಿನ ಪ್ರತಿಷ್ಠಿತ ಶ್ರೀದೇವಿ ನರ್ಸಿಂಗ್ ಹೋಮ್ನಲ್ಲಿ ಇದು ಇರಲಿಲ್ಲ. ಯಾವುದೇ ಡಾಟಾ ಇರಲಿಲ್ಲ ಅವರ ಹತ್ರ. ಕೇವಲ 3 ತಿಂಗಳ ಸ್ಕ್ಯಾನಿಂಗ್ ಡೇಟಾ ಕೇಳಿದ್ದಾರೆ ಅಧಿಕಾರಿಗಳು. ಭ್ರೂಣದ ಫೋಟೋ ದಾಖಲೆಯನ್ನು ಒದಗಿಸಲು ನರ್ಸಿಂಗ್ ಹೋಮ್ ವಿಫಲವಾಗಿತ್ತು. ಈ ಹಿನ್ನೆಲೆ ಶ್ರೀದೇವಿ ನರ್ಸಿಂಗ್ ಹೋಮ್ಗೆ ಬೀಗವನ್ನು ಹಾಕಿದ್ದಾರೆ ಅಧಿಕಾರಿಗಳು. ಶ್ರೀದೇವಿ ನರ್ಸಿಂಗ್ ಹೋಮ್ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆ. ಭ್ರೂಣಗಳ ಸ್ಕ್ಯಾನಿಂಗ್ ಇಮೇಜ್ಗಳನ್ನು ಇಟ್ಟುಕೊಂಡಿಲ್ಲ ಈ ಆಸ್ಪತ್ರೆ. ನಾವು ಇದನ್ನ ವರದಿ ಪ್ರಸಾರ ಮಾಡಿದ್ವಿ. 2 ವರ್ಷದಲ್ಲಿ ಮಾಡಲಾದ ಡೇಟಾವನ್ನು ಇಟ್ಟುಕೊಳ್ಳೋದು ಕಡ್ಡಾಯವಾಗಿ ಆ ಡೇಟಾ ಇರಬೇಕು, ಆ ಇನ್ಪುಟ್ಸ್ ಇರಬೇಕು. ಆದರೆ ಕೇವಲ 3 ತಿಂಗಳ ಸ್ಕ್ಯಾನಿಂಗ್ ಡೇಟಾ ಅಧಿಕಾರಿಗಳು ಕೇಳ್ತಾರೆ. ಅದನ್ನು ಕೂಡ ಕೊಡೋದಕ್ಕೆ ಅವರು ರೆಡಿ ಇರಲಿಲ್ಲ, ಅಥವಾ ಅವ್ರ ಹತ್ರ ಡೇಟಾನೇ ಇರಲಿಲ್ಲ. ಈ ಕಾರಣದಿಂದ ಭ್ರೂಣದ ಫೋಟೋ ದಾಖಲೆಯನ್ನು ಒದಗಿಸಲು ನರ್ಸಿಂಗ್ ಹೋಮ್ ವಿಫಲವಾದ ಕಾರಣದಿಂದ ಶ್ರೀದೇವಿ ನರ್ಸಿಂಗ್ ಹೋಮ್ಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಏನೋ ಅಕ್ರಮ ಆಗಿದೆ, ಭ್ರೂಣ ಹತ್ಯೆ ಬಗ್ಗೆ ಸುದ್ದಿಗಳು ನಡೀತಾ ಇದೆ ಅಥವಾ ಚರ್ಚೆಗಳಾಗ್ತಾ ಇದೆ. ಈ ರೀತಿ ಕೇಸ್ಗಳು ರಾಜ್ಯದಾದ್ಯಂತ ನಡೀತಾ ಇರೋದು, ಅದು ಹಳೆ ಮೈಸೂರು ಭಾಗದಲ್ಲೂ ಕೂಡ ಇದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಘಟನೆಗಳು ನಡೆದು ರಾಜ್ಯದಾದ್ಯಂತ ದೊಡ್ಡ ಸುದ್ದಿ ಆಗಿತ್ತು. ತಲೆ ತಗ್ಗಿಸುವಂಥ ಘಟನೆಗಳು ಕೂಡ ನಡೆದಿತ್ತು. ಇದಾದ ನಂತರ ಆ ಸುದ್ದಿಯನ್ನು ಕ್ಯಾರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಷ್ಠಿತ ಮೈಸೂರಿನ ನರ್ಸಿಂಗ್ ಹೋಮ್ ಶ್ರೀದೇವಿ ನರ್ಸಿಂಗ್ ಹೋಮ್ನಲ್ಲೂ ಕೂಡ ಈ ಡಾಟಾ ಇಟ್ಕೊಂಡಿಲ್ಲ ಅಂತೇಳಿ ನಾವು ಯಾವಾಗ ವರದಿಯನ್ನು ಪ್ರಸಾರ ಮಾಡಿದ್ವು, ಅಧಿಕಾರಿಗಳು ಕೂಡ ಅದರ ವಿವರವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ 3 ತಿಂಗಳ ಡಾಟಾವನ್ನು ಕೊಡಿ ಅಂತೇಳಿ ಕೇಳಿದಾಗ ಅವರು ಆ ಡಾಟಾ ಕೊಡೋದಕ್ಕೆ ವಿಫಲ ಆಗಿದ್ದಾರೆ. ಆ ಕಾರಣದಿಂದ ಮೈಸೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಶ್ರೀದೇವಿ ನರ್ಸಿಂಗ್ ಹೋಮ್ಗೆ ಬೀಗ ಜಡಿದಿದ್ದಾರೆ ಅಧಿಕಾರಿಗಳು. ಇನ್ಸ್ಪೆಕ್ಷನ್ಗೆ ಅಂತ ಬಂದ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಸ್ಕ್ರೂಟಿನಿ ಮಾಡೋದಕ್ಕೆ ಆಗ ಒಂದು 2-3 ಅವರ್ಸ್ ಮಾಡಿದ್ದೀವಿ. ನಮಗೆ ಕೆಲವು ಸ್ಕ್ಯಾನಿಂಗ್ದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಲಿಲ್ಲ. ಆ್ಯಸ್ ಪರ್ ಡಾಕ್ಯುಮೆಂಟ್ ಅವ್ರು ಏನು ಮೇಂಟೈನ್ ಮಾಡಬೇಕು ಅದು ಆಗಿರಲಿಲ್ಲ. ಅದೆಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಸ್ವಲ್ಪ ಹಾಸ್ಪಿಟಲ್ ಡಾಕ್ಯುಮೆಂಟೇಷನ್ ಪರ್ಟೇನಿಂಗ್ ಟು KPMA ಆ್ಯಕ್ಟ್ ಎಲ್ಲ ನಾವು ಪರಿಶೀಲಿಸಿದ್ದು. ಯಾವುದು ಕರೆಕ್ಟಾಗಿ ನಮಗೆ ಡಾಕ್ಯುಮೆಂಟ್ ಸಿಕ್ಕಲಿಲ್ಲ, ಕೆಲವೆಲ್ಲ ನ್ಯೂನತೆಗಳು ಕಂಡು ಬಂದಿದೆ. ಅದರಿಂದ ಮತ್ತೊಮ್ಮೆ ಇವತ್ತು ಬೆಳಗ್ಗೆನೂ ಸಹ ಬಂದು ನಾವು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ PDRCH ಅವರು ವಿಸಿಟಿಗೆ ಬಂದಿದ್ದರು. ಮತ್ತೊಮ್ಮೆ ಅವ್ರ ಜೊತೆ ಬಂದು ನಮ್ಮ DH ಅವ್ರ ಜೊತೆ ಬಂದು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ ನಾವು ಚೆಕ್ ಮಾಡಿದ್ದೆಲ್ಲ ಏನೇನು ನ್ಯೂನತೆಗಳು ಕಂಡು ಬಂದಿದ್ದೆಯೋ ಅದೆಲ್ಲ ಸರಿ ಅಂತ ತಿಳಿದ ಮೇಲೆ ಸೀಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು PCPNDT ಆ್ಯಕ್ಟ್ ಪ್ರಕಾರ ಅಲ್ಟ್ರಾಸೌಂಡ್ ಮೆಷಿನ್ನು ಸೀಸ್ ಮಾಡ್ತಾಯಿದ್ದೀವಿ. ಮತ್ತು KPMA ಆ್ಯಕ್ಟ್ ಪ್ರಕಾರ ಕೆಲವು ದಾಖಲೆಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲದ್ದು ಸರ್ವಿಸ್ ಕೊಟ್ಟಿರೋದು ಯಾವುದನ್ನು ನಾವು ಕೇಳಿದಾಗ ನಮ್ಗೆ ತೋರಿಸ್ದೇ ಇರೋದ್ರಿಂದ ತಾತ್ಕಾಲಿಕವಾಗಿ ಈಗ ನಾವು KPMA ಆ್ಯಕ್ಟ್ ಪ್ರಕಾರ ಹಾಸ್ಪಿಟಲ್ನ ಇನ್ಸ್ಪೆಕ್ಷನ್ಗೆ ಅಂತ ಬಂದ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಸ್ಕ್ರೂಟಿನಿ ಮಾಡೋದಕ್ಕೆ ಆಗ ಒಂದು 2-3 ಅವರ್ಸ್ ಮಾಡಿದ್ದೀವಿ. ನಮಗೆ ಕೆಲವು ಸ್ಕ್ಯಾನಿಂಗ್ದು ಇನ್ಫಾರ್ಮೇಷನ್ ಕರೆಕ್ಟ್